ಆ ಸತ್ಯೇನ ರಜಸಾ ವರ್ತಮಾನೋ ನಿವೇಶನ್ ನಮೃತಂ ಮರ್ತ್ಯಂಚ ಹಿರಣ್ಯಯೇನ ಸವಿತಾರಥೇನ ದೇವೋ ಜಾತಿ ಭುವನ ವಿಪಶ್ಯನ್. ಘಟ್ಟದ ಮೇಲಿನ ಋಗ್ವೇದಿಗಳು ಮತ್ತು ಯಜುರ್ವೇದಿಗಳು ಅವರಿಗೆ ಮಧ್ಯಾಹ್ನದ ಸಂಧ್ಯಾವಂದನದಲ್ಲಿ ಉಪಸ್ಥಾನಕ್ಕೆ ಉಪಯುಕ್ತ ಆಗುವಂತಹ ಕೆಲವು ಮಂತ್ರಗಳು ಇಲ್ಲಿವೆ. ಅವುಗಳನ್ನು ಈ ಮುಂದಿನಂತೆ ಹೇಳ್ತೇನೆ. ಬೇರೆ ಬೇರೆ ಪುಸ್ತಕಗಳನ್ನು ನೋಡಿದಾಗ ಅವೆಲ್ಲ ಬೇರೆ ಬೇರೆ ವಿದ್ವಾಂಸರೇ ರಚಿಸಿದ್ದೇ ಆಗಿದೆ. ಆದರೆ ಕೆಲವು ಕಡೆ ಅದರಲ್ಲಿ ಮಂತ್ರಗಳಲ್ಲಿಯೂ ಭಿನ್ನತೆ ಕಂಡು ಬರ್ತದೆ. ಅದಾಗಿದ್ರೂ ಒಂದು ಕ್ರಮ ಅನುಸರಿಸಿ ಹೇಳ್ತೇನೆ. ಬೇರೆ ಕ್ರಮದಲ್ಲಿ ಬಂದಿರುವಂತಹ ಮಂತ್ರಗಳನ್ನು ಇನ್ನು ಮುಂದೆ ಹೇಳ್ತೇನೆ. ಹಾಗೆ ಯಜುರ್ವೇದಿಗಳ ಹಾಗೆ ಘಟ್ಟದ ಕೆಳಗಿನ ಸಂಪ್ರದಾಯದಲ್ಲಿ ಬರುವಂತಹ ಮಧ್ಯಾಹ್ನ ಸಂಧ್ಯಾವಂದನದ ಉಪಸ್ಥಾನದ ಮಂತ್ರಗಳನ್ನು ಮುಂದೆ ಹೇಳ್ತೇನೆ. ಆ ಸತ್ಯೇನ ರಜಸಾ ವರ್ತಮಾನೋ ಅಂತ ಏನು ಮಂತ್ರ ಇದೆಯಲ್ಲ, ಇದಕ್ಕೆ ಈ ಹಿಂದಿನಂತೆಯೇ ಅರ್ಥ ಆಗ್ತದೆ. ಕೃಷ್ಣೇನ ರಜಸ ಅಂತ ಹಿಂದೆ ಬಂದಿತ್ತು. ಕೃಷ್ಣೇನ ರಜಸ ಅಂದ್ರೆ ಕಗ್ಗತ್ತಲು, ರಾತ್ರಿಯ ಕತ್ತಲ ಮೂಲಕವಾಗಿ ಆ ಭಗವಂತ ಸಾಗಿ ಬರ್ತಾನೆ, ಅಥವಾ ಪ್ರಕೃತಿಯನ್ನ ತನ್ನ ಶರೀರವನ್ನಾಗಿ ಮಾಡಿಕೊಂಡು ಆತ ಸಾಗಿ ಬರ್ತಾನೆ ಅಂತ ಈ ಎರಡು ಅರ್ಥಗಳನ್ನ ಅಲ್ಲಿ ನಾವು ನೋಡಿದ್ವಿ. ಅಲ್ಲಿ ಆ ಕೃಷ್ಣೇನ ರಜಸ ಅಂತಿದ್ರೆ ಇಲ್ಲಿ ಆ ಸತ್ಯೇನ ರಜಸ ಅಂತಿದೆ. ಆ ಸತ್ಯೇನ ರಜಸ ಅಂತ ಅನ್ನೋದಕ್ಕೆ ರಾತ್ರಿಯ ಕತ್ತಲಿನ ಮೂಲಕವಾಗಿ ಅಂತ ಅರ್ಥ ಮಾಡೋದು ಸ್ವಲ್ಪ ಕಷ್ಟನೇ. ಆದರೂ ರಜಸ್ ಅಂದರೆ ರಜೋಗುಣ. ರಜೋಗುಣ ಅನೇಕ ಬಾರಿ ನಮ್ಮ ಕಣ್ಣನ್ನು ಮುಚ್ಚಿ ಹಾಕ್ತದೆ. ಮತ್ತೆ ಈ ರಜೋಗುಣ ಅದು ಕೂಡ, ಈ ಕತ್ತಲು ಕೂಡ ರಜಸ್ ಅನ್ಸ್ಕೊಂಡಿದೆ. ಯಾಕಂದ್ರೆ ರಾತ್ರಿ ಕಾಲ ನಮಗೆ ಬಿಸಿಲ ಬೇಗೆಯಿಂದ ಸಮಾಧಾನವನ್ನು ಕೊಡೋದ್ರಿಂದ ಅದು ಕೂಡ ರಜಸ್ ಅಂತ ಕರೆದುಕೊಂಡಿದೆ. ಆದ್ರಿಂದ ರಂಜನಾತ್, ಸುಖ ಕೊಡುವುದರಿಂದ ಕತ್ತಲನ್ನು ರಜಸ್ ಅಂತ ಹೇಳಬಹುದು. ಸತ್ಯೇನ ರಜಸಃ, ಆ ರಜಸ್ಸು ಅದರ ಅಭಿಮಾನಿನಿ ದೇವತೆಯಾದಂಥ ಕತ್ತಲಿನ ಅಭಿಮಾನಿನಿ ದೇವತೆ, ತಮೋಗುಣದ ಅಭಿಮಾನಿನಿ ದೇವತೆ, ರಜಸ್ಸಂತಲೂ ಕರೆಸ್ಕೊಂಡಿರುವಂಥವಳು ಲಕ್ಷ್ಮೀದೇವಿ. ಅವಳ ಮೂಲಕವಾಗಿ ಅವಳನ್ನು ಶರೀರವನ್ನಾಗಿ ಮಾಡಿಕೊಂಡು ಈ ಭಗವಂತ ವರ್ತಮಾನ, ಪ್ರಕೃತಿಯನ್ನು ತನ್ನ ಉಪಕರಣವನ್ನಾಗಿ ಮಾಡಿಕೊಂಡು ಪ್ರವೃತ್ತಿ ಮಾಡ್ತಾನೆ ಅಂತ ಅರ್ಥ. ಹಾಗೊಂದು ಅರ್ಥವನ್ನು ಅದನ್ನು ತಿಳ್ಕೊಳ್ಳಬಹುದು. ಅಲ್ಲಿ ಆ ಲಕ್ಷ್ಮೀದೇವಿಯೇ ಸತ್ಯ ಶಬ್ದದಿಂದ ವಾಚ್ಯಳಾದವಳು, ಸ್ತ್ರೀಲಿಂಗದಿಂದಲೂ ವಾಚ್ಯಳಾಗಿದ್ದಾಳೆ. ಅವಳು ಪುಲ್ಲಿಂಗದ ಸತ್ಯ ಶಬ್ದದಿಂದಲೂ ವಾಚ್ಯಳಾಗಿದ್ದಾಳೆ. ಪುಂವತ್ಶಕ್ತಿಮತಿ ಸ್ತ್ರೀ ಚ ಪುಂಶಬ್ದೇನ ಅಭಿಧೀಯತೆ, ಪುಲ್ಲಿಂಗೇನ ಉಚ್ಯತೆ ಸ್ತ್ರೀ ಚ ಪುಂವತ್ಶಕ್ತಿಮತೀಯದೆ ಅಂತ ಛಾಂದೋಗ್ಯ ಭಾಷ್ಯದ ಒಂದು ನಿರ್ಣಯಕ್ಕನುಸಾರವಾಗಿ ಸ್ತ್ರೀಯೂ ಕೂಡ ಪುರುಷನಂತೆ ಶಕ್ತಿಶಾಲಿಯಾಗಿದ್ದರೆ ಅವಳು ಪುಲ್ಲಿಂಗದಿಂದಲೇ ವಾಚ್ಯಳಾಗಿದ್ದಾಳೆ ಅಂತಿದೆ. ಆದ್ದರಿಂದ ಅವಳನ್ನು ಹೇಳುವಂತಹ ಈ ಶಬ್ದವನ್ನು ಈ ಪುಲ್ಲಿಂಗದಲ್ಲಿ ಹೇಳಿದ್ದಾರೆ ಅಥವಾ ನಪುಂಸಕಲಿಂಗದಲ್ಲಿ ಹೇಳಿದ್ದಾರೆ ಅಂತ ನಾವು ತಿಳ್ಕೊಳ್ಬಹುದು. ನಾರಾಯಣೇ ತ್ವೇಕಮನಾವಸಾಮಿ ಸರ್ವೇಣ ಭಾವೇನ ಶರೀರಭೂತ ತಸ್ಮಿನ್ ಹಿ ಧರ್ಮಸ್ತು ಮಹಾನ್ ನಿವಿಷ್ಟಃ ಬ್ರಹ್ಮಣ್ಯತಾ ಚಾತ್ರ ತಥಾ ಪ್ರಿಯತ್ವಂ ಅಂತ ಮಹಾಭಾರತದ ಶಾಂತಿ ಪರ್ವದ ಒಂದು ಶ್ಲೋಕ ಲಕ್ಷ್ಮೀದೇವಿ ಹೇಳುವಂಥದ್ದು. ಸರ್ವೇಣ ಭಾವೇನ ಶರೀರಭೂತ, ನಾರಾಯಣನಲ್ಲಿ ನಾನು ವಾಸ ಮಾಡ್ಕೊಂಡಿರ್ತೇನೆ, ಅವನಿಗೆ ಶರೀರಳಾಗಿದ್ದು ಅಂತ ಅಲ್ಲಿ ಬಂದಿದೆ. ಭಗವಂತನಿಗೆ ಅವಳು ಶರೀರಳಾಗಿರ್ತಾಳೆ ಅಂತ ಅನ್ನೋದನ್ನ ಬೇರೆ ಬೇರೆ ಪ್ರಮಾಣಗಳಿಗೆ ಅನುಸಾರವಾಗಿ ಈ ಹಿಂದೆ ನೋಡಿದ್ದೇವೆ. ಇದೊಂದು ಹೊಸ ಪ್ರಮಾಣ ಈಗ ನೆನಪಿಗೆ ಬಂತಾದ್ರಿಂದ ಅದನ್ನ ಹೇಳ್ತಾ ಇದ್ದೇನೆ ಅಷ್ಟೆ. ಅವಳ ಮೂಲಕ ಪ್ರವೃತ್ತಿ ಮಾಡ್ತಾನೆ ಭಗವಂತ. ದೇವತೆಗಳು, ಅಮೃತ ಮುಂದೆ ದೇವತೆಗಳನ್ನು ಮತ್ಯಂ ಮನುಷ್ಯರನ್ನ ನಿವೇಶನ್ ತಮ್ಮ ತಮ್ಮ ಕೆಲಸದಲ್ಲಿ ತೊಡಗಿಸ್ತಾನೆ. ಭುವನ ಅಂತಿದೆ. ಆ ಭುವನ ಮುಂದೆ ವಿಪಶ್ಯನ್ ಅಂತ ಹೀಗೆ ಆ ಮಂತ್ರವನ್ನ ನಾವು ತಿಳಿದುಕೊಳ್ಬೇಕು.
ಆ ಕೃಷ್ಣೇನ ರಜಸ ಅಂತ ಏನು ಪ್ರಾರಂಭ ಕಂಡಿತ್ತು ಅಲ್ಲೆಲ್ಲ ಭುವನಾನಿ ಪಶ್ಯನ್ ಅಂತ ಇತ್ತು. ಭುವನಾನಿ ಭುವನಗಳನ್ನು ಪಶ್ಯನ್ ನೋಡುತ್ತಾ ಅಂತ ಹೀಗಿತ್ತು. ಇದು ಆ ಸತ್ಯೇನ ರಜಸ ಅಂತ ಏನು ಮಂತ್ರ ಇದೆ, ಇದನ್ನ ಭುವನ, ಅದಕ್ಕೂ ಅರ್ಥ ಭುವನಾನಿ ಅಂತಾನೆ. ಅದ್ರ ಮುಂದೆ ವಿಪಶ್ಯನ್, ನೋಡುತ್ತಾ, ಜಗತ್ತಿನ ಆಗುಹೋಗುಗಳನ್ನೆಲ್ಲ ಗಮನಿಸ್ತಾ, ಹಿರಣ್ಯನ ಬಂಗಾರದ ರಥದಲ್ಲಿ ಕೂತ್ಕೊಂಡು ಅಥವಾ ಸ್ವರೂಪ ಸುಖಾತ್ಮಕವಾದ ತನ್ನದೇ ಆ ದಿವ್ಯ ದೇಹದಲ್ಲಿ ಅಧಿಷ್ಠಿತನಾಗಿ ಆತ ಆಯಾತಿ ಬರ್ತಾ ಇದ್ದಾನೆ ಸೂರ್ಯ ಅಂತ ಅರ್ಥ. ಈ ಆ ಸತ್ಯೇನ ರಜಸ ಅನ್ನೋ ಮಂತ್ರದ ಕೊನೆಯಲ್ಲಿ ಭುವನಾನಿ ಪಶ್ಯನ್ ಅಂತ ಕೆಲವು ಕಡೆ ಯಜುಸಂಧ್ಯಾ ಭಾಷೆ ಇತ್ಯಾದಿ ಕಡೆ ಕಾಣಿಸ್ತದೆ. ಮತ್ತೆ ಆ ಯಜುಸಂಧ್ಯಾ ಭಾಷ್ಯವನ್ನು ಆಧಾರವಾಗಿಟ್ಕೊಂಡು ಮಾಡಿದಂತಹ ಅನುವಾದಗಳು ಮತ್ತು ಮುದ್ರಿತ ಪುಸ್ತಕಗಳಲ್ಲೆಲ್ಲ ಆ ಸತ್ಯೇನ ರಜಸ ಅಂತ ಪ್ರಾರಂಭ ಆಗಿ ಭುವನಾನಿ ಪಶ್ಯನ್ ಅಂತ ಎಲ್ಲಾದರೂ ಇದ್ರೆ ಅದನ್ನ ದಯವಿಟ್ಟು ಎಲ್ಲರೂ ಕೂಡ ತಿದ್ದುಕೊಳ್ಬೇಕು. ಆ ಕೃಷ್ಣೇನ ರಜಸ ಅಂತ ಪ್ರಾರಂಭ ಆದ್ರೆ ಅದು ಭುವನಾನಿ ಪಶ್ಯನ್, ಆ ಸತ್ಯೇನ ರಜಸ ಅಂತ ಪ್ರಾರಂಭ ಆದ್ರೆ ಅದು ಭುವನ ವಿಪಶ್ಯನ್. ಹೀಗೆ ಬೇರೆ ಬೇರೆ ಸರ ಆಗಬೇಕು. ವೇದ ವಿದ್ವಾಂಸರು ಮತ್ತೆ ಇನ್ನಿತರ ವಿದ್ವಾಂಸರು, ನಮ್ಮ ಗುರುಗಳು ಮೊದಲಾದವರೆಲ್ಲ ಮಾಡಿದಂತಹ ಪಾಠಗಳನ್ನು ಅನುವಾದಗಳನ್ನು ಗಮನಿಸಿ ಈ ತೀರ್ಮಾನಕ್ಕೆ ಬಂದಿದ್ದೇನೆ. ಇದಲ್ಲದೆ ಏನಾದರೂ ತಿದ್ದುಪಡಿಗಳಿದ್ರೆ ಯಾರಾದರೂ ವಿದ್ವಾಂಸರು ಅದನ್ನ ನನಗೆ ಹೇಳಬೇಕು.